ಹಾಯ್ ನಮಸ್ತೆ ವೀಕ್ಷಕರೇ, ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಆತ್ಮೀಯ ಸ್ವಾಗತ. ಸೊ ಇವತ್ತು ಯಾವ ಇಲಾಖೆಯಲ್ಲಿ ಹುದ್ದೆಗಳು ಲಭ್ಯವಿದೆ ಅನ್ನೋದನ್ನ ನೋಡೋದಾದ್ರೆ, ಸಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಇಲ್ಲಿ 2025ಕ್ಕೆ ನೇಮಕಾತಿಯನ್ನ ಪ್ರಕಟಣೆಗೆ ಒಂದು ಸೂಚನೆಯನ್ನ ಹೊರಡಿಸಿದ್ದಾರೆ. ಈ ನೇಮಕಾತಿ ಮೂಲಕ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಹುದ್ದೆಗಳಿಗೆ ಭರ್ತಿ ಮಾಡಲು ಅರ್ಜಿಯನ್ನ ಹೊಂದಿಸಲಾಗಿದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಕೊನೆಯ ದಿನಾಂಕ ಒಳಗಾಗಿ ಅರ್ಜಿಯನ್ನ ಇಲ್ಲಿ ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಯಾವೆಲ್ಲ ಹುದ್ದೆಗಳು ಲಭ್ಯವಿದೆ, ವೇತನ ಶ್ರೇಣಿ ಏನು, ಸ್ಯಾಲರಿ ಏನು ಹಾಗೂ ವಯೋಮಿತಿ ಏನು, ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ, ಎಲ್ಲಿಯೂ ಸಹ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಇಲ್ಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿ ನೀಡುವುದರಿಂದ ಯಾವುದೇ ಮಾಹಿತಿಯನ್ನ ತಾವು ಮಿಸ್ ಮಾಡದೆ ನೋಡಲು ಕೊನೆಯವರೆಗೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ. ಸೊ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನ ನೋಡ್ತಾ ಹೋಗೋಣ. ನೇಮಕಾತಿ ಸಂಸ್ಥೆ ಹೆಸರು ನೋಡೋದಾದ್ರೆ, ಸಂಸ್ಥೆ ಹೆಸರು ಸಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್. ಉದ್ಯೋಗದ ಪ್ರಕಾರ ರಾಜ್ಯ ಸರ್ಕಾರಿ ಉದ್ಯೋಗ. ಇದು ಉದ್ಯೋಗ ಸ್ಥಳ ಬಂದು ಸಿರ್ಸಿ, ಕರ್ನಾಟಕದಲ್ಲಿ ಈ ಹುದ್ದೆಗಳು ಲಭ್ಯವಿದೆ. ಒಟ್ಟು 50 ಹುದ್ದೆಗಳು ಲಭ್ಯವಿದೆ. ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಆದ ಸಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಇಲ್ಲಿ ತಾವು ವಿಸಿಟ್ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಸಹ ನೋಡಬಹುದು. ಸೊ ಇಲ್ಲಿ ಹುದ್ದೆಗಳ ವಿವರಗಳನ್ನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಕಳಕಳಿಯ ವಿನಂತಿ, ದಯವಿಟ್ಟು ನಮ್ಮ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಸಹ ಆನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ. ಸೊ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಹುದ್ದೆಯ ಸ್ವರೂಪವನ್ನು ನೋಡೋದಾದ್ರೆ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ 50 ಹುದ್ದೆಗಳು ಇಲ್ಲಿ ಒಟ್ಟು ಲಭ್ಯವಿದೆ. ಇಲ್ಲಿ ಶೈಕ್ಷಣಿಕ ಅರ್ಹತೆ ನೋಡಿದ್ರೆ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಒಂದು ಗ್ರಾಜುಯೇಷನ್ ಅನ್ನ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಡಿಗ್ರಿಯನ್ನ ಹೊಂದಿರಬೇಕು. ಕನಿಷ್ಠ 50% ಅಂಕಗಳೊಂದಿಗೆ ತಾವು ಉತ್ತೀರ್ಣವನ್ನ ಹೊಂದಿರಬೇಕು. ಜೊತೆಗೆ ಕಂಪ್ಯೂಟರ್ ಜ್ಞಾನ ಅಂದ್ರೆ ಕಂಪ್ಯೂಟರ್ ನಾಲೆಡ್ಜ್ ಸಹ ಇರಬೇಕು. ಜೊತೆಗೆ ಕನ್ನಡ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾವೀಣ್ಯತೆ ಇರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದಿಷ್ಟು ಶೈಕ್ಷಣಿಕ ಅರ್ಹತೆ ಮತ್ತೆ ಕೆಲವೊಂದಿಷ್ಟು ಅರ್ಹತೆಗಳು ಇಲ್ಲಿ ಅವರು ತಿಳಿಸಿದ್ದಾರೆ. ವಯೋಮಿತಿ ನೋಡೋದಾದ್ರೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು. ಸಾಮಾನ್ಯ ವರ್ಗ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷ ಅಂದ್ರೆ ಜನರಲ್ ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 35 ವರ್ಷಗಳ ವಯೋಮಿತಿಯನ್ನ ಅವರು ನಿಗದಿಪಡಿಸಿದ್ದಾರೆ. ಪ್ರವರ್ಗ 2A, 2B, 3A, 3B ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷಗಳ ವಯೋಮಿತಿಯನ್ನ ನಿಗದಿಪಡಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷಗಳ ವಯೋಮಿತಿಯನ್ನ ಇಲ್ಲಿ ಅವರು ನಿಗದಿಪಡಿಸಿದ್ದಾರೆ. ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇಲ್ಲಿ ಸಂಬಳ ಅಂದ್ರೆ ವೇತನ ಶ್ರೇಣಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ, 21,400ರಿಂದ 42,000ವರೆಗೆ ಇಲ್ಲಿ ವೇತನ ಶ್ರೇಣಿ ದೊರೆಯಲಿದೆ. ಇದು ಉತ್ತಮವಾದ ವೇತನ ಶ್ರೇಣಿ. ಬ್ಯಾಂಕಿಂಗ್ ಸೆಕ್ಟರ್ ಆಗಿರುವುದರಿಂದ ಇಲ್ಲಿ ಉತ್ತಮವಾದ ಸ್ಯಾಲರಿಯನ್ನ ಸಹ ಕೊಡ್ತಾ ಇದ್ದಾರೆ. ಅರ್ಜಿ ಶುಲ್ಕ ನೋಡೋದಾದ್ರೆ 1,000 ರೂಪಾಯಿ ಇಲ್ಲಿ ಅರ್ಜಿ ಶುಲ್ಕ ಇರುತ್ತದೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿ ಶಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಹೆಸರಿಗೆ ತಾವು ಡಿಮ್ಯಾಂಡ್ ಅಂಡ್ ಡ್ರಾಫ್ಟ್ ಮೂಲಕ ಇಲ್ಲಿ 1,000 ರೂಪಾಯಿಯನ್ನ ತಾವು ಅರ್ಜಿ ಶುಲ್ಕವನ್ನ ಇಲ್ಲಿ ಪಾವತಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ. ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಮೇಲೆ ತಿಳಿಸಿದ ಒಂದು ಈ ಅಡ್ರೆಸ್ಗೆ ತಾವು ಡಿಮ್ಯಾಂಡ್ ಡ್ರಾಫ್ಟ್ ತೆಗೆದುಕೊಳ್ಬೇಕು. ಇದರ ಒಂದು ಸ್ಕ್ರೀನ್ ಶಾಟ್ ನ ಅಥವಾ ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳುವುದರ ಮೂಲಕ ಈ ಒಂದು ಅಡ್ರೆಸ್ ನ ತಾವು ನೋಟ್ ಮಾಡ್ಕೋಬಹುದಾಗಿದೆ. ಆಯ್ಕೆ ವಿಧಾನ ನೋಡೋದಾದ್ರೆ, ಲಿಖಿತ ಪರೀಕ್ಷೆ ಇರುತ್ತೆ. ಲಿಖಿತ ಪರೀಕ್ಷೆ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ ಅನ್ನೋದನ್ನ ನೋಡಿದ್ರೆ, ಇಲ್ಲಿ 200 ಪ್ರಶ್ನೆಗಳಿಗೆ 200 ಅಂಕಗಳಿಗೆ ಇಲ್ಲಿ ಇದೊಂದು ಲಿಖಿತ ಪರೀಕ್ಷೆ ಇದ್ದು 85 ನಿಮಿಷಗಳ ಕಾಲಾವಧಿಯನ್ನ ತಮಗೆ ನೀಡಲಾಗ್ತದೆ. ಇಲ್ಲಿ ಪ್ರಶ್ನೆಗಳ ವಿವರ ಅಂದ್ರೆ ಈ ಒಂದು ಲಿಖಿತ ಪರೀಕ್ಷೆ ಯಾವೊಂದು ಅಂಶಗಳನ್ನ ಯಾವೊಂದು ಭಾಷೆಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ ಅನ್ನೋದನ್ನ ನೋಡಿದ್ರೆ, ಕನ್ನಡ ಭಾಷೆಗೆ 50 ಅಂಕಗಳಿಗೆ ಇರುತ್ತೆ, ಸಾಮಾನ್ಯ ಇಂಗ್ಲಿಷ್ಗೆ 25 ಅಂಕಗಳಿಗೆ ಇರುತ್ತೆ, ಸಾಮಾನ್ಯ ಜ್ಞಾನಕ್ಕೆ 25 ಅಂಕಗಳಿಗೆ ಇರುತ್ತೆ, ಸಹಕಾರ ವಿಷಯ ಇದಕ್ಕೆ ಸಂಬಂಧಪಟ್ಟಂತೆ 50 ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ. ಅದ್ರ ಜೊತೆಗೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಾಗಿ ಅಂದ್ರೆ ಈ ಕೆಲವೊಂದು ಅಂಶಗಳಿಗಾಗಿ 25 ಅಂಕಗಳಿಗೆ ಇಲ್ಲಿ ಟೆಸ್ಟ್ ನ ನೀಡಲಾಗ್ತಾ ಇದೆ. ಜೊತೆಗೆ ಬ್ಯಾಂಕಿಂಗ್ ಉದ್ದೇಶಗಳು ಮತ್ತು ಕಾರ್ಯಚಟುವಟಿಕೆಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ 25 ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ. ಇದಿಷ್ಟು ಅಂಶಗಳಿಗೆ ತಾವು ಈ ಲಿಖಿತ ಪರೀಕ್ಷೆಗೆ ತಾವು ಪ್ರಿಪೇರ್ ಆಗಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದನ್ನ ಸಹ ಒಮ್ಮೆ ಸ್ಕ್ರೀನ್ ಶಾಟ್ ನ ತೆಗೆದುಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ತಾ. ಜೊತೆಗೆ ಇಲ್ಲಿ ಪಾಸ್ ಆಗಲು ಕನಿಷ್ಠ ಅಂಕಗಳು ಅಂದ್ರೆ ಈ ಒಂದು ಲಿಖಿತ ಪರೀಕ್ಷೆಯಲ್ಲಿ ತಾವು ಪಾಸ್ ಆಗಬೇಕು ಅಂದ್ರೆ ಎಷ್ಟು ಅಂಕಗಳನ್ನ ಗಳಿಸಬೇಕು ಅನ್ನೋದನ್ನ ನೋಡಿದರೆ, ಸಾಮಾನ್ಯ OBC ಹಾಗೆ EWS ಅಂದ್ರೆ ಇಂಥವ್ರಿಗೆ ಈ ಅಭ್ಯರ್ಥಿಗಳಿಗೆ 50%
ಅಷ್ಟು ಅಂಕಗಳನ್ನು ಈ ಒಂದು ಲಿಖಿತ ಪರೀಕ್ಷೆಯಲ್ಲಿ ತಾವು ಪಡಿಬೇಕು. SC/ST ಅಂಗವಿಕಲರಿಗೆ ಎಲ್ಲ ಇಲ್ಲಿ 55% ಅಷ್ಟು ಅಂಕಗಳನ್ನು ಈ ಲಿಖಿತ ಪರೀಕ್ಷೆಗಳಲ್ಲಿ ತಾವು ಪಡೆದಿದ್ರೆ ಇಲ್ಲಿ ಈ ಹುದ್ದೆಗಳಿಗೆ ತಾವು ಎಲಿಜಿಬಲ್ ಆಗ್ತೀರಾ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ ತಾವು ಯಾವುದಾದರೂ ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದ್ರೆ ಕೆಲವೊಂದು ಕಡೆ ಇಲ್ಲಿ ಮಾರ್ಕ್ಸ್ ಗಳನ್ನ ಕಡಿತಗೊಳಿಸಲಾಗ್ತದೆ, ಅಂದ್ರೆ ನೆಗೆಟಿವ್ ಮಾಡಲಾಗ್ತದೆ. ಇಲ್ಲಿ ಆ ರೀತಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಇದೊಂದು ಒಳ್ಳೆಯ ವಿಷಯ. ಸಂದರ್ಶನ ಇರುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ತಾವು ಪಾಸ್ ಆದ ನಂತರ ಅಂತಹ ಅಭ್ಯರ್ಥಿಗಳಿಗೆ ಸಂದರ್ಶನಕ್ಕೆ ಕರೆಯಲಾಗುತ್ತೆ, ಸಂದರ್ಶನವನ್ನ ನಡೆಸ್ತಾರೆ. ಅಂಕಗಳ ವಿಂಗಡಣೆ ಅಂದ್ರೆ ಲಿಖಿತ ಪರೀಕ್ಷೆಗೆ 85% ಅಷ್ಟು ಅಂಕಗಳನ್ನ ಮೀಸಲಿಡ್ತಾರೆ. ಸಂದರ್ಶನಕ್ಕೆ 15% ಅಷ್ಟು ಅಂಕಗಳನ್ನ ಮೀಸಲಿಡ್ತಾರೆ. ಸಂದರ್ಶನದ ಅಂಕಗಳು ಒಟ್ಟು 50 ಅಂಕಗಳಿಗೆ ಇರುತ್ತೆ. ಪ್ರಶ್ನೆ ವಿಷಯ ಅಂದ್ರೆ ಇಲ್ಲಿ ಸಂದರ್ಶನ ಮಾಡುತ್ತಾರಲ್ಲ, ಸೊ ಅದಕ್ಕೆ ಯಾವೆಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಇಂಟರ್ವ್ಯೂ ಅನ್ನ ಮಾಡ್ತಾರೆ ಅನ್ನೋದನ್ನ ನೋಡಿದ್ರೆ, ಬ್ಯಾಂಕಿಂಗ್ ಕಾರ್ಯ ಪದ್ಧತಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ವಶನ್ ಗಳನ್ನ ಕೇಳ್ತಾರೆ. ಗ್ರಾಹಕ ಸೇವೆ, ಕಂಪ್ಯೂಟರ್ ಜ್ಞಾನ, ಸಾಮಾನ್ಯ ಜ್ಞಾನ, ಈ ಇಷ್ಟು 4 ಅಂಶಗಳಿಗೆ ಸಂಬಂಧಪಟ್ಟಂತೆ ನೇರ ಸಂದರ್ಶನವನ್ನ ಮಾಡ್ತಾರೆ. ಸೊ ಈ ಒಂದು ಅಂಶಗಳಿಗೆ ಸಂಬಂಧಪಟ್ಟಂತೆ ತಾವು ಪ್ರಿಪೇರ್ ಆಗಿ ಅಂತ ಇಲ್ಲಿ ನಾವು ತಿಳಿಸ್ತಾ ಇದ್ದೇನೆ. ಇಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಅಂದ್ರೆ ಪ್ರಮುಖ ದಿನಾಂಕಗಳನ್ನ ನೋಡ್ತಾ ಹೋಗೋದಾದ್ರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 18 ಮಾರ್ಚ್ 2025 ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ 8, 2025 ಆಗಿದೆ. ಸೊ ಇದರ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಲಿಂಕ್ ನ ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ತಾವು ಅದನ್ನ ಗಮನಿಸುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಸಹ ಪಡೆಯಬಹುದು. ಇಲ್ಲಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8 ಏಪ್ರಿಲ್ 2025 ಆಗಿದೆ. ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯಾಗಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಸ್ಗಳು ನಾವು ಮಾಡಲು ಇದೊಂದು ಪ್ರೋತ್ಸಾಹ ದೊರೆಯುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.